ಸರ್ ಈಗ ಆ ಲ್ಯಾಂಡ್ ಲಾರ್ಡ್ ಮೂವಿ ಏನು ರಿಲೀಸ್ ಆಯ್ತಲ್ಲ, ತಾವು ಮೂವಿ ನೋಡಿದ್ರಿ ಸರ್? ನಾವು ಲ್ಯಾಂಡ್ ಲಾರ್ಡ್ ಸಿನಿಮಾ ಬಿಡುಗಡೆ ಆದ ನಂತರ ನಾವು ಗುಲ್ಬರ್ಗದೊಳಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಅದು ಸಿನಿಮಾ ನೋಡಿ ಬಂದ ನಂತರ ಕೆಲವು ಜನಗಳು ಇದು ಹಂಗೇನಿಲ್ಲ ಸರ್, ಸಿನಿಮಾ ಏನಿಲ್ಲ, ಅದು ಬರೀ ರಕ್ತ ಅದು ಇದು ತೋರಿಸಿದಾರೆ ಅದ್ರಾಗ, ಹಾಗೆ ಏನು ಹೇಳಿದ್ರು ನಮ್ಗೆ. ನಾವೊಂದು ದುನಿಯಾ ವಿಜಯದ್ರು ಅಂತ ಇದು ಸಿನಿಮಾ ಆ ಥರದ ಕಡಿಮೆ ಮಟ್ಟದ ಇರಲಿಲ್ಲ, ಒಂದು ಮೆಸೇಜ್ ಅಂತ ಇದ್ದೇ ಇದ್ದಿರ್ತದ ಏನಂತ ತಿಳ್ಕೊಬಿಡ. ಆ ನಂತರ ಈ ಒಂದು 2 ದಿನ ಸೋಷಿಯಲ್ ಮೀಡಿಯಾದಾಗ ಅದ್ರ ಬಗ್ಗೆ ಚರ್ಚೆ ಆಗ್ಲಿಕ್ಕೆ ಶುರು ಮಾಡ್ತಾವೆ. ಚರ್ಚೆ ಆಯಿತು. ಆಮ್ಯಾಗ ವಾಯ್ಸ್ ಆಫ್ ಬಹುಜನ್ ಈ ತಮ್ಮದೊಂದು ಚಾನಲ್ ಕೂಡ ನಾವು ನೋಡಿದೀವಿ. ಅನೇಕ ಜನಗಳು ಬೆಂಗಳೂರಿನ ತಮ್ಮ ಸ್ನೇಹಿತರುಗಳು, ಆರ್ಗನೈಸರ್ಸ್ಗಳು, ಬಹುಜನ್ ನಾಯಕಗಳು ಅದ್ರ ಬಗ್ಗೆ ಏನು ಬರ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ನಮಗೆ ಕ್ಯೂರಿಯಾಸಿಟಿ ಶುರು ಆಯಿತು. ಏನು ಒಂದು ಸೈಡ್ ಈ ಥರ ಸರಿ ಇಲ್ಲ ಅಂತ, ಮತ್ತೊಬ್ರು ಈ ಥರ ಏನಲ್ಲ ಅಂತ ಅಂದಾಗ ನಿನ್ನೆ 77ನೇದು ನಮ್ಮದು ಸಂವಿಧಾನ ಸಮರ್ಪಣೆ ದಿನಾಚರಣೆ ಕಾರ್ಯಕ್ರಮ ಮಾಡಿದಂತ 11 ಗಂಟೆಗೆ ನಿನ್ನೆ ಹೋಗಿದ್ದೆ ನಾವು. ಎಲ್ಲ ಅಡ್ವೊಕೇಟ್ ಟೀಮ್ ಗುಲ್ಬರ್ಗ ಸುಮಾರು 45 ಜನ ನಮ್ದು ಸ್ನೇಹಿತರುಗಳು ಸೇರ್ಕೊಂಡು ನಾವೆಲ್ಲ ಹೋಗಿದ್ದೀವಿ. ಹೋಗಿ ನೋಡ್ತಿದ್ದೀವಿ, ಅದ್ಭುತವಾದ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಇದ್ರೊಳಗೆ ಈ ಥರ ಸಿನಿಮಾ ಕಾಣೋದು ಬಹಳ ಅಪರೂಪ ಅನಿಸ್ತದೆ ನನಗೆ. ಎಸ್ ನಾರಾಯಣ ಸರ್ ಅವ್ರೊಂದು ಮೀಡಿಯಾ ಜೊತೆ ಮಾತಾಡ್ತಾ ಹೇಳಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರು ಈ ಥರದ ಸಿನಿಮಾಗಳು ಸಮಾಜಕ್ಕೆ ಮುಟ್ಟುವಂಥ, ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಸಿನಿಮಾ ಮಾಡೋದ್ರಿಂದನೇ ಡಾಕ್ಟರ್ ರಾಜ್ಕುಮಾರ್ ವರ್ಣಟ ಅನ್ಕೊಂಡ್ಬಿಟ್ರು. ಅದೇ ನಿಟ್ಟಿನೊಳಗೆ ದುನಿಯಾ ವಿಜಯ್ ಸರ್ ಅವರು ಒಂದು ಸಮಾಜಕ್ಕೆ ಮೆಸೇಜ್ ಕೊಡುವಂಥ, ಸಮಾಜದ ರಿಯಾಲಿಟಿ ಹಿಸ್ಟ್ರಿ ಏನದ ಆ ಹಿಸ್ಟ್ರಿ ತೆಗೆಯೋ ಮುಖಾಂತರ ಈ ಸಿನಿಮಾ ಮಾಡೋದು ಅತ್ಯಂತ ಪ್ರಬುದ್ಧ ಆದಂಥ ಸಿನಿಮಾ ಅಂತ ಹೇಳಿಕೆ ನಮಗೆ ಒಂಡ್ರ ಅನಿಸು. ಎಲ್ಲರೂ ಇಷ್ಟ ಮಾತಾಡ್ಕಂತ ನಿನ್ನ ಹೋದಾಗ ಈ ಏನು ಲ್ಯಾಂಡ್ ಲಾರ್ಡ್ ಅಂತ ಏನು ಸಿನಿಮಾ ಇದೆಯಲ್ಲ, ಆ ಲ್ಯಾಂಡ್ ಲಾರ್ಡ್ ಸಿನಿಮಾದಾಗ ತೋರಿಸೋದು 10%, 90% ಏನಪ್ಪ ಅಂದ್ರೆ ಸಮಾಜದಾಗ ನಡೀಲಿಕ್ಕೆ ನಾವು ನೋಡ್ತಾ ಇದ್ದೇವೆ. 90% ಇದರೊಳಗೆ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದೊಳಗೆ ಖಾಲಿ 10% ತೋರಿಸೋದಕ್ಕೆ ಇಷ್ಟೊಂದು ಚರ್ಚೆಗಳು ಆಗೋಕತ್ತದವ. ಬಟ್ 90% ಸಮಾಜದೊಳಗೆ ನಡಲಿಕ್ಕತ್ತದಲ್ಲಿ 90%. ಈಗ ನಾವು ಸಣ್ಣವರಿದ್ದಾಗ ಈ ಜಾತಿ ಪದ್ಧತಿ, ಜಾತಿ ವ್ಯವಸ್ಥೆ ನಮ್ಮ ಅಕ್ಕ ತಂಗಿ ದೇವ್ರಿಗೆ ಬಿಡುವಂಥ ಪದ್ಧತಿ ಜಾತಿ ಒಳಗಿತ್ತು. ಯಾವುದಾದ್ರು ಒಂದು ಸುಂದರ ಹುಡುಗಿ ಆ ಮೈ ನೆರೆದ ಅಂದ ತಕ್ಷಣ ಅವಳಿಗೆ ಏನಪ್ಪ ಅಂದ್ರೆ ಊರು ಗೌಡ್ರುಗಳು, ಊರು ಜನಗಳು, ಊರು ಬ್ರಾಹ್ಮಣರು ಸೇರ್ಕೊಂಡ್ಬಿಟ್ಟು ಬಸ್ಸು ಬಿಡ್ಬೇಕಂತ ಮಾಡ್ಕೊಂಡ್ಬಿಟ್ಟು ಪೂಜಾರಿ ಮುಖಾಂತರ ಆರ್ಡರ್ ಮಾಡಿಸ್ಬಿಡ್ತಿದ್ರು, ದೇವದಾಸ ಪದ್ಧತಿ ಮಾಡಿದ್ರು, ತಾಳಿ ಕಟ್ಟಿ ಏನಪ್ಪ ಆಗಿ ಬಸ್ಸು ಮಾಡ್ತಿದ್ರು. ಇದು ಪದ್ಧತಿ ಆ ಸಿನಿಮಾದಾಗ ತೋರಿಸೋದು. ಆಮ್ಯಾಗ ಸಮಾಜದ ಅನ್ಯಾಯದ ದನಿ ಎತ್ತೋರು ಯಾವ ಥರದ ಪ್ರಾಬ್ಲಮ್ ಆಗುತ್ತಲ್ಲ ಆ ಸಿನಿಮಾದಾಗ ತೋರಿಸೋದ. ಈಗಿನ ಪರಿಸ್ಥಿತಿ ಒಳಗೆ ಈ ಸಿನಿಮಾದಾಗ ಏನದ ಸಮಾನತೆ ಅನ್ನೋದು ಬರಬೇಕು, ಸಮಾಜದ ಅಶಾಂತಿ ಇರಬಾರ್ದು, ಎಲ್ಲರೂ ಒಂದೇ ಅಂತ ಇರಬೇಕು ಅಂತ ಹೇಳಕ್ಕೆ. ಅಲ್ಲಿ ಏನು ತೋರಿಸ್ತಾರ, ಎಲ್ಲ ಬಳುಗಳು 5 ಬಳುಗಳದಾವ, 5 ಬಳುಗಳೆಲ್ಲ ಸಮಾನ ಇಲ್ಲ. ಈ ಏನಪ್ಪ ಅಂದ್ರೆ ರಾಚೆ ಅಂತಾರಲ್ಲ ಇವ ಹೆಬ್ಬಟ್ಟು ಇವ ಹೆಬ್ಬಟ್ಟು ಈಕ್ವಲ್ ಮಾಡೋ ಕೋಶಿಶ್ ಮಾಡ್ಕತ್ತಾನ, ಹೆಬ್ಬಟ್ಟು ಕತ್ತರಿಸ್ಬೇಕಂತ ಹೇಳ್ತಿರ್ತಾರಂತ. ಹೆಬ್ಬಟ್ಟು ಕತ್ತರಿಸ್ಕೊಂಡು ಬಂದಂತ ಜನಗಳು ಈಗನು ಕೂಡ ಪದ್ಧತಿ ಒಳಗೆ ಈಗನು ಕೂಡ ಬೇರೆ ಇಂಟರ್ ಕ್ಯಾಸ್ಟ್ ಮದುವೆ ಆದ್ಕೊಂಡು ಮದುವೆ ಮಾಡ್ಕೊಂಡು ಹುಡುಗ ಹೊಡಿತೀರಿ, ಮದುವೆ ಮಾಡ್ಕೊಂಡು ಹುಡುಗಿ ಹೊಡಿತಿರ್ತೀರಿ. ಜಾತಿ ಪದ್ಧತಿಯಿಂದ ಕೂಡ ಜೀವಂತ ಇಡ್ತೀರಿ. ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆದ್ರೂ ಜಾತಿ ತಾರತಮ್ಯ ಮಾಡ್ತೀರಿ, ಚಪ್ಪಲ್ ಹೊಡಿತಿರ್ತೀರಿ. ಮೊನ್ನೆ ನಿಮ್ಮಲ್ಲಿ ಇದರೊಳಗೆ ಒಂದು ಹುಡುಗಿ ನಮ್ಮ ಮಾಜಿ ಮದುವೆ ಪ್ರೆಗ್ನೆಂಟ್ ಹುಡುಗಿ ಮಾಡಿ ಇಂಥ ವ್ಯವಸ್ಥೆ ಲ್ಯಾಂಡ್ ಲಾರ್ಡ್ಗಳು ಸಮಾಜದೊಳಗೆ ಯಾವ ಥರ ಮಾಲಕತ್ವ, ಯಾವ ಥರ ಪ್ರತಾಪ ಅಂತ ಹೇಳ್ತಿಲ್ಲ, ಯಾವ ಥರ ಅನ್ಯಾಯ, ಯಾವ ಥರ ಅತ್ಯಾಚಾರ ಮಾಲಕತ್ವ ಅನ್ನೋದು ಈ ಲ್ಯಾಂಡ್ ಲಾರ್ಡ್ ಇದ್ರೊಳಗೆ ಸಿನಿಮಾದೊಳಗೆ ಭಾಳ ಭಯಾನಕವಾಗಿ. ಇನ್ನೊಂದು ಹೇಳ್ತೀನಿ, ಅದ್ರೊಳಗೆ ಒಂದು ದುನಿಯಾ ವಿಜಯ್ ಸರ್ದು ಮಗಳೇ ಒಂದು ಪೊಲೀಸಿನ ಪಾತ್ರ ಆಗೋದು. ರಿತನ್ಯ ನಮ್ಮ ಇದ್ರಾಗ ಬೆಳೆದ ಹುಡುಗಿ ಮಗಳು ರಿತನ್ಯ. ಈ ರಿತನ್ಯ ಪೊಲೀಸ್ ಆಫೀಸರ್ ಇದ್ರು ಕೂಡ ಆ ಪೊಲೀಸ್ ವ್ಯವಸ್ಥೆ ಒಳಗೆ ಅವಳಿಗೆ ಏನಪ್ಪ ಅಂದ್ರೆ ಆ ಪದ್ಧತಿ ಒಳಗೆ ಅಂದ್ರೆ ದೇವದಾಸಿ ಮಾಡ್ಬೇಕಂತ ಪ್ರಯತ್ನ ಮಾಡುವಂಥದ್ದು. ಇದು ನಾವು ಈ ಸೋಷಿಯಲ್ ಸಮಾಜದೊಳಗೆ ನಿರಂತರವಾಗಿ ನಡೆದೋದು. ಸೋಷಿಯಲ್ ಸಮಾಜದೊಳಗೆ ಏನು ಕಣ್ಣೀರು ಹರಿತಿದ್ದ ದಿನನಿತ್ಯ ಕಣ್ಣೀರು ಹರಿತಿದ್ದಲ್ಲ, ಆ ತೋರಿಸುವಂಥ ಪ್ರಯತ್ನ ಈ ಲ್ಯಾಂಡ್ ಲಾರ್ಡ್ ಸಿನಿಮಾದೊಳಗೆ ಆಗುತ್ತದ. ಅದು ಸ್ಟಾರ್ಟಿಂಗ್ ಕೆಲವರು ಭಾಳ ವ್ಯವಸ್ಥಿತವಾಗಿ ಈ ಕಾಟೇರ ಸಿನಿಮಾ ಕಾಟೇರಕ್ಕೆ ಯಾವ ಥರ ಟಾರ್ಗೆಟ್ ಮಾಡಿ ಅದಕ್ಕೆ ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು. ಅದೇ ನಿಟ್ಟಿನೊಳಗೆ ಏನಪ್ಪ ಅಂದ್ರೆ ಈ ಸಿನಿಮಾ ಕೂಡ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಮಾಡ್ಲಿಕ್ಕೆ ಕೋಶಿಶ್ ಮಾಡ್ರೆ ಅನಿಸ್ತದೆ. ಒಂದು ಶಕ್ತಿ, ಯಾವುದೋ ಒಂದು ಆಟಗಾರ ಶಕ್ತಿ, ಬಹುಜನ್ ಸಮಾಜದ ವಾಯ್ಸ್ ಅಂತ ಹೇಳ್ಬೋದು ಈ ಲ್ಯಾಂಡ್ ಲಾರ್ಡ್ ಸಿನಿಮಾ. ಈ ಬಹುಜನ್ ಸೋಷಿಯಲ್ ಸಮಾಜದ ಧ್ವನಿ ಅಂತ ಹೇಳ್ಬೋದು ಈ ಲ್ಯಾಂಡ್ ಲಾರ್ಡ್ ಸಿನಿಮಾ. ಈ ಸಿನಿಮಾ ಏನಪ್ಪ ಅಂದ್ರೆ ಇದು ಪ್ರಚಾರಕ್ಕೆ ಬರಬಾರ್ದು, ಇದು ಪ್ರಚಾರಕ್ಕೆ ಬರಬಾರ್ದು. ನಾವೊಂದು ಹೇಳ್ತೀನಿ, ಗುಂಡಾಲ್ ಸಾಹೇಬ್ ನಮ್ಗೆ ಮಹಾತ್ಮ ಜ್ಯೋತಿರಾವ್ ಫುಲೆ ಸಿನಿಮಾ ಫುಲೆ ಪಿಕ್ಚರ್ ಬಂದಾಗ ಅಲ್ಲಿ ಸಾವಿತ್ರಿ ತಾಯಿ ಫುಲೆಗೆ ಇವ್ರು ಎಂಡಿ ಒತ್ತೋದು, ಕಲ್ಲು ಹೊಡೋದು ಮಾಡುವಂಥ ಸೀನು
ನೀವು ತೋರಿಸ್ಬೇಡ ಅಂತ ಬ್ರಾಹ್ಮಣವಾದಿಗಳು ದೊಡ್ಡ ಪ್ರಮಾಣದ ಗಲಾಟೆ ಮಾಡಿ ಕಟ್ ಮಾಡಿಸ್ತಾರೆ. ಹೌದು. ಆ ಸಿನಿಮಾ ಸತ್ಯ ಇತಿಹಾಸ ಏನಪ್ಪ ಅಂದ್ರೆ ಹೊರಗೆ ಹಾಕಕ್ ಬಿಡೋಲ್ಲ. ಇದು ಕೂಡ ಲ್ಯಾಂಡ್ ಸಿನಿಮಾ ಕೂಡ ಇವತ್ತು ಈ ಉತ್ತರ ಭಾರತದಲ್ಲಿ ನಡೆದದ, ಬಿಹಾರದಲ್ಲಿ ಸೇಮ್, ಬಿಹಾರದೊಳಗೆ ಸದ್ಯ ಬಿಹಾರದಲ್ಲಿ ನಡೆದದ. ಅಲ್ಲಿ ಹೌದು ಹೌದು ಸಾವಿರಾರು ಎಕರೆ ಜಮೀನಿದ್ದಂತ ಲ್ಯಾಂಡ್ ಲಾರ್ಡ್ಗಳಪ್ಪ ಅಲ್ಲಿ ಶೋಷಿತ ಸಮಾಜ ಬಟ್ಟೆಗಳು ಹಾಕಿಸ್ಬಿಡೋದಿಲ್ಲ ಅವ್ರಿಗೆ, ಇಲ್ಲಕ್ಕೆ ಮನಿ ಇಲ್ಲ ಅವರಿಗೆ, ಉಡ್ಲಿಕ್ಕೆ ಬಟ್ಟೆ ಇಲ್ಲ ಅವರಿಗೆ, ಅವ್ರಿಗೆ ಕಳಿಸ್ಕೊಡೋದ್ರಿ. ಇದು ಲ್ಯಾಂಡ್ ಲಾರ್ಡ್ ಸಿನಿಮಾದಾಗ ಇಲ್ಲಿ ದುನಿಯಾ ವಿಜಯ್ ಅವರು ತೋರಿಸೋ ಪ್ರಯತ್ನ ಮಾಡೋದು. ಅದ್ರದ್ದು ಡೈರೆಕ್ಟರ್ಸ್ಗಳು, ಅದ್ರ ಆಕ್ಟರ್ಸ್ಗಳು, ಆಮೇಲೆ ರಚಿತಾ ರಾಮ್ ಒಬ್ಬ ಶೂದ್ರ ಸಮಾಜದ ಹೆಣ್ಮಗಳಿಗೆ ಒಬ್ಬ ರೈತನ ಹೆಂಡತಿಯಾಗಿ ಏನು ಪಾತ್ರ ಮಾಡಿದಾರ, ಅದ್ಭುತವಾದ ಪಾತ್ರಗಳು ಅವ್ರು ಮಾಡುದು ಈ ಸಿನಿಮಾದೊಳಗ. ನಾವು ಸರ್ಕಾರ ಏನು ಈ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತೀವಿ, ಈ ಸಿನಿಮಾ ನೋಡ್ಬೇಕು ಮೊದಲು, ಸರ್ಕಾರದವ್ರು ಮೊದಲು ನೋಡ್ಬೇಕು ಈ ಸಿನಿಮಾ. ಸರ್ಕಾರದವ್ರಿಗೆ ಸಿನಿಮಾ ನೋಡ್ಬೇಕು, 100% ಟ್ಯಾಕ್ಸ್ ಫ್ರೀ ಮಾಡ್ಬೇಕು ಸಿನಿಮಾಕ್ಕೆ. ಇದಕ್ಕೂ ಅದೇ ಸರ್ ಸಮಾಜಕ್ಕೊಂದು ಮೆಸೇಜ್ ಕೊಡುವಂತ ಸಿನಿಮಾ ಇದಾಗಿದ್ರಿಂದ ಈ ಸರ್ಕಾರದವರು ಟ್ಯಾಕ್ಸ್ ಫ್ರೀ ಮಾಡ್ಬೇಕು. ನಾವು ಯಾವುದೋ ಒಂದು ಸಿನಿಮಾದ ಹಿಂದಿ ಸಿನಿಮಾದಾಗಿ ಈ ಏನು ಮನುವಾದ ಇಟ್ಕೊಂಡು ಮಾಡುವಂಥದ್ದು ಇದ್ದಾಗ ಪೂರ್ವ ಸರ್ಕಾರ, ಮಹಾರಾಷ್ಟ್ರ ಸರ್ಕಾರ ಮಾಡಿದ್ರು, ಕೇಂದ್ರ ಸರ್ಕಾರದವ್ರು ಮಾಡಿದ್ರು ನಾವು ನೋಡಿದೀವಿ. ಅದಕ್ಕೆ ಇದೊಂದು ಸಾಮಾಜಿಕ ಒಂದು ಸಿನಿಮಾ, ಇಡೀ ಕುಟುಂಬದವರು ಕೂತು ನೋಡುವಂಥ ಸಿನಿಮಾ. ಯಾವುದೇ ಅಶ್ಲೀಲತೆ ಅನ್ನೋದಿರಲಿ, ಪ್ರತಿ ಒಂದು 3 ತಾಸಿನ ಸಿನಿಮಾ ಟಾಕೀಸ್ ಕುಂತಿರ್ತೀವಿ, 3 ತಾಸನ್ನು ಕೂಡ ಉಸಿರು ಗಟ್ಟಿ ಹಿಡ್ಕೊಂಡು ಕೊಡುವಂಥ ಪರಿಸ್ಥಿತಿ ಸಿನಿಮಾ ಟಾಕೀಸೊಳಗೆ ಆಗ್ತದ. ಅಷ್ಟೊಂದು ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಸಿನಿಮಾ ರಂಗದೊಳಗ ಬಂದದ್ದು. ಆಮ್ಯಾಗ ಈ ತರ ಸಿನಿಮಾ ಮಾಡ್ಬೇಕಂದ್ರೆ ಭಾಳ ಗಟ್ಟಿ ಮನಸ್ಬೇಕಾಗ್ತದ. ಇವ್ರ ಡೈರೆಕ್ಟರ್ ನಿರ್ಮಾಪಕರು ದುನಿಯಾ ವಿಜಯ್ ಅವರು, ಆಮೇಲೆ ಜಡೇಶ್ ಕೆ ಹಂಪಿ ಅವರು, ಏನು ಚಲನಚಿತ್ರ ರೈಟರ್ ಅಂಡ್ ನಿರ್ದೇಶಕರದಾರಲ್ಲ ಸರ, ಇವರಿಬ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಹಳ ಆಳವಾಗಿ ಅಧ್ಯಯನ ಮಾಡ್ಕೊಂಡಾರೇನೋ, ಈ ದೇಶದ ಇತಿಹಾಸ ಅಧ್ಯಯನ ಮಾಡ್ಕೊಂಡಾರೇನೋ ಅನಿಸ್ತದೆ ಸರ್ ನೋಡಿದ್ರೆ ಮೂವಿ ರೀ. ಅಧ್ಯಯನ ಮಾಡ್ಕೊಂಡ್ರ ಅದು ಗೊತ್ತಿಲ್ಲ ನಮ್ಗ. ಈಗ ಈ ಅವ್ರು ರಿಯಾಲಿಟಿ ಶೋಧನೆ ಮಾಡಕ್ ಟ್ರೈ ಮಾಡಿದ್ರು. ಸಾಮಾಜಿಕ ಸಮಸ್ಯೆ ಏನು, ಇದು ಸಾಮಾಜಿಕ ಸಮಸ್ಯೆ, ಈ ಸಾಮಾಜಿಕ ಪಿಡುಗು ಹರಿಸ್ಕೊಂಡು ಅವರು ಈ ತರ ಫೀಲ್ಡಿಗೆ ಬಂದಾರೆ ಅನಿಸ್ತದ ನನಗೆ. ಒಂದು ಅನಿಸ್ತಂದ್ರೆ ಈ ಸಿನಿಮಾ ನೋಡ್ತಾ ಈ ಸಿನಿಮಾದೊಳಗ ಸಾವು ಮಹಾರಾಜರು ಯಾವ ತರ ಬ್ರಿಟಿಷ್ ಸರ್ಕಾರದ ಇದ್ದಂತ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಗಮನಕ್ಕೆ ತರುವಂತ ಕೋಶಿಸ್ ಮಾಡಿದ್ರು. ಅದೇ ನಿಟ್ಟಿನೊಳಗೆ ಇಲ್ಲಿ ರಾಚಯ್ಯ ಅಂತ ಹೇಳಿಕೆ ಜಿಲ್ಲಾಧಿಕಾರಿಗಳಿಗೆ, ಆ ತಾಲೂಕಾ ತಹಶೀಲ್ದಾರ್ ಗಮನಕ್ಕೆ ಜಮೀನು ಕೊಡ್ಬೇಕಂತ ಟ್ರೈ ಮಾಡೋದು, ಅದು ಇಲ್ಲಿ ಒಂದು ಸ್ವಲ್ಪ ಏನು ಜಲಕನ್ನ ಇದು ಬರ್ತದ, ಈ ಫ್ಲಾಶ್ ಬ್ಯಾಕ್ ಆದಂಗೆ ಆಗ್ತದೆ. ಅದ್ರ ಜೊತೆ ಇನ್ನೊಂದು ಏನು ಅನ್ನೋದ್ರಾಗ, ಈ ಯಾವಾಗ ಸಮಾಜದೊಳಗೆ ಭಾಳ ಜಾಸ್ತಿ ಅನ್ಯಾಯ ಲ್ಯಾಂಡ್ ಆಡೋದು ಶುರು ಆದ ನಂತರ ಏನು ದುನಿಯಾ ವಿಜಿ ಎತ್ತಿನ ಗಾಡಿ ತಂದು ಬರ್ತಾವ ನೋಡ್ರಿ, ಆ ಗಾಡಿಗೆಲ್ಲ ಬೆಂಕಿ ಹಾಕ್ತಾರ, ಸುಟ್ಕೊಂಡು ಟ್ರೈ ಮಾಡ್ತಾರ. ಅದು ಮಹಾತ್ಮ ಅಯ್ಯಂಕಾಳಿ. ಈ ತಮಿಳ್ನಾಡಿನ ಅಯ್ಯಂಕಾಳಿ ಅನ್ನೋದಲ್ಲ, ಆ 7 ಸುಡ್ನ ದಡಿಯ ಅಂತ ಅಯ್ಯಂಕಾಳಿ, ಒಬ್ಬ ಮಹಾತ್ಮ ಅಯ್ಯಂಕಾಳಿ ಈ ತರದ ಅತ್ಯಾಚಾರ ಕಂಡಂತ ಸಂದರ್ಭದೊಳಗ ಕೈಯಾಗ ಒಂದು ಕೊಂಡಿ ಹಿಡ್ಕೊಂಡು ಊರು ಎಂಟ್ರಿ ಆದಂದ್ರೆ ಎಲ್ಲಾ ಜಾತಿವಾದ ಊರು ಬಿಟ್ಟು ಹೋಗ್ತಿರಂತ. ಅದು ನೆನಪಿಸುವಂತ ಪ್ರಯತ್ನ ಕೂಡ ಇಲ್ಲ ಆಯ್ತು. ಇನ್ನೊಂದಂದ್ರೆ ಏನು ಭೀಮಾ ಕೋರೆಗಾಂವ್ ವಿಜಯೋತ್ಸವ, ಏನು ಭೀಮಾ ಕೋರೆಗಾಂವ್ದಾಗ ಸಿದ್ಧನಾಕರ ಪಾತ್ರ ಬಂತಲ್ಲ, ಭೀಮಾ ಕೋರೆಗಾಂವ್ ಸಿದ್ಧನಾಕೇನು ಕೆಲಸ ಮಾಡಿದ್ರಲ್ಲ, ಆ ಸಿದ್ಧನಾಕನ ತರ ಇಲ್ಲಿ ಏನಪ್ಪ ಅಂದ್ರ ದುನಿಯಾ ವಿಜಯ್ ಅವರು ಕೊಳ್ಳಿ ರಾಚನ ತರ ಕಂಡುಬಿಡ್ತಾರ. ಇದು ಅಂದ್ರೆ ಈ ಸಂವಿಧಾನ ಜಾರಿ ಆಗದೆ ಇದ್ರೆ ಪ್ರತಿ ಹಳ್ಳಿಗೆ ಸಂವಿಧಾನ ಸಮಾನತೆ ಸಾರ್ಬೇಕಾದ್ರೆ ಪ್ರತಿ ಹಳ್ಳಿಗೆ ಸಂವಿಧಾನ ಮುಟ್ಟಬೇಕಂತ ಏನು ಕೊನೆ ಸಂದೇಶ ಬರ್ತಲ್ಲ, ಅತ್ಯಂತ ಅದ್ಭುತವಾದ ಸಂದೇಶ ಆ ಸಿನಿಮಾದ ಪ್ರಯತ್ನ ಮಾಡುದು. ಅದ್ರ ಜೊತೆಗೇನೆ ಏನು ನಾನು ಒಬ್ಬ ಒಳ್ಳೆ ಮನುಷ್ಯ ಆಗಿ ಬದುಕ್ತಾ ಇದ್ದೀನಿ ಅಂತಂದ್ರೆ ನನಗೆ ಒಳ್ಳೆ ಮನುಷ್ಯ ಆಗಿ ಬಿಡ್ಲಿಕ್ಕೆ ಆಗ್ತಲ್ಲ, ನೀವು ನನಗೆ ಮತ ಕೊಡ್ಲಿಕ್ಕೆ ನೀವು ಮಾಡ್ಲಿಕ್ಕತ್ತಿದ್ರಿ, ನಾನು ಕೊಳ್ಳಿ ರಾಚೆ ಆಗ್ತೀನಿ, ಕೊಳ್ಳಿ ರಾಚೆಯಾಗಿ ನಾನು ಸಂವಿಧಾನ ಬಚಾವ್ ಮಾಡ್ತೀನಿ ಅನ್ನೋ ಮಾತುಗಳನ್ನ ಅತ್ಯಂತ ಅದ್ಭುತವಾಗಿ ಇಲ್ಲಿ ಭೀಮಾತಿರೋ ಚಂದ ಭರ್ಜನೆ ನೆನ್ಪಾಡುವಂತ ಕೆಲಸನೂ ಕೂಡ ಇಲ್ಲಿ ಆಯ್ತು ಅನಿಸ್ತದೆ ನನಗೆ. ಎಲ್ಲ ನಿಟ್ಟಿನೊಳಗೆ ಎಲ್ಲ ಅದ್ಭುತವಾಗಿ ನಾವು ಸಾಮಾಜಿಕ ಅನ್ಯಾಯದ ಧ್ವನಿ ಎತ್ತಬೇಕಾದ್ರೆ ಕಾನೂನುಬದ್ಧವಾಗಿ ನಾವು ಟ್ರೈ ಮಾಡ್ತಿರ್ತೀವಿ. ಅಲ್ಲಿ ಜಾತಿವಾದ ಆಫೀಸರ್ಸ್ಗಳು, ಜಾತಿವಾದ ಜಡ್ಜಸ್ಗಳು, ಜಾತಿವಾದ ಲಾಯರ್ಸ್ಗಳು, ಜಾತಿವಾದ ವ್ಯವಸ್ಥೆ ನಾವು ತುಳಿಯುವಂತ ಸಂದರ್ಭದಾಗ ಆ ದುನಿಯಾ ವಿಜಯ್ ರಾಚಯ್ಯನ ಪಾತ್ರ ಆಗಿರ್ತದೆ. ಒಬ್ಬ ಸೂದ್ರ ರಾಚಯ್ಯ ಕೈಯಾಗ ಕೊಡ್ಲಿ ಹಿಡ್ರಿ, ನಾನು ನ್ಯಾಯ ರಕ್ಷಣೆ ಮಾಡ್ತಿರೋಂಥ ಪ್ರಯತ್ನ ಮಾಡ್ದಲ್ಲ. ಇಲ್ಲಿ ಭಾಗಪ್ಪ ಅರ್ಜುನ್ ಅಂತ ಆಗಿರ್ಬೋದು, ಚಂದಪ್ಪ ಅರ್ಜುನ್ ಅಂತ ಆಗಿರ್ಬೋದು, ಇಂಥವ್ರು ನೆನಪು ಮಾಡುವಂಥ ಕೆಲಸ ಕೂಡ ಈ ನಮ್ಮ ಕಣ್ಣೆದುರು ಬಂದು ಹೋಗ್ತಿರ್ತದ. ಅದಕ್ಕೆ ಈ ಸಿನಿಮಾದ ಮೆಸೇಜು ನಮ್ಮ ಜನಗಳಿಗೆ ಮುಟ್ಟಬಾರ್ದು. ಈ ಸಿನಿಮಾದ ಮೆಸೇಜ್ ಬೇರೆಯವ್ರು ಯಾರು ನೋಡುವಂತ ಆಗ್ಬಾರ್ದು ಅನ್ನೋದು ಕೂತಂದ್ರೂ ಕೂಡ ಕರ್ನಾಟಕದಲ್ಲ ಕೆಲವು ಜಾತಿವಾದಿಗಳು, ಕೆಲವು ಮತಿವಾದಿಗಳು, ಕೆಲವು ಬ್ರಾಹ್ಮಣವಾದಿಗಳು ಇಲ್ಲಿ ಮಾಡ್ಲಿಕ್ಕತ್ತದು ನಮ್ಮ ಕಾಣ್ಲಿಕ್ಕತ್ತದ. ಅದಕ್ಕೆ ನಾವು ಯಾರು ಅಂಬೇಡ್ಕರ್ ವಾದ ಹೋರಾಟ ಮಾಡ್ತಾ ಇರ್ತೀವಿ, ಆಮೇಲೆ ಲಿಂಗಾಯತ ಮಟ್ಟ ಬಸವಣ್ಣನು ವಿಚಾರಿಸ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಅಂತ ಹೇಳ್ತೀವಲ್ಲ, ಎಲ್ಲ ಶೋಷಿತ ಸಮುದಾಯ SC ST OBC
SC ST ಅಂಡ್ OBC ಜಾತಿ ಜನಾಂಗದವರು ಈ ಸಿನಿಮಾ ಕಂಪಲ್ಸರಿಯಾಗಿ ನೋಡ್ಬೇಕಾಗ್ತದ. ನೋಡಿದ್ರೆ ಏನ್ ಮಿಷನ್ ಕೊಡ್ಲಿಕ್ಕೆ ಪ್ರಯತ್ನ ಆಯ್ತು ಈ ಸಿನಿಮಾದಾಗ ಅನ್ನೋದ್ರ ಬಗ್ಗೆ ನಮ್ಗೆ ಸ್ಪಷ್ಟ ಆಗ್ತದೆ. ನಾವು ಈ ಸಿನಿಮಾ ನೋಡೋದ್ರಿಂದ ಇಂಥ ಭೀಮಾ ಕೊಡುವಂತ ಸಿನಿಮಾ ಬರ್ಬೋದು, ಅದೇ ಸರ್, ಮಹಾತ್ಮ ಅಯ್ಯಂಗಾರ್ ಸಿನಿಮಾ ಬರ್ಬೋದು, ಸಂತ ಗಾರ್ಗೆ ಬಾಬಾ ಸಿನಿಮಾ ಬರ್ಲಿಕ್ಕೆ ಸಾಧ್ಯ ಆಗ್ತದ, ಸಂತ ಕಬೀರ್ ಬಾಬಾ ಸಿನಿಮಾ ಬರ್ಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಈ ಸಿನಿಮಾ ಗೆಲ್ಲಿಸೋದು ಅತ್ಯಂತ ಜರುರಿ. ಇವತ್ತು ಶೋಷಿತ ಸಮಾಜ ಎದುರಿಗದ, ಬಹುಜನ ಸಮಾಜ ಎದುರಿಗೆ ಅನ್ನುವಂಥದ್ದು ನನ್ನೊಂದು ಕಲ್ಪನೆ ಬಂದಂಥದ್ದು ಗುಣವಾರ ಸಾಹೇಬ್ರೆ. ಅದೇ ಸರ್, ಎಲ್ಲ ನಮ್ಮ ರಾಜ್ಯಾದ್ಯಂತ ಶೋಷಿತರು, ಹಿಂದುಳಿದ ವರ್ಗದವರು, ವಿಶೇಷವಾಗಿ ರೈತರು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಈ ಚಲನಚಿತ್ರವನ್ನು ನೋಡ್ಬೇಕಂತೇಳಿ ತಾವು ಮೆಸೇಜ್ ಕೊಡ್ತೀರಿ ಸರ್? ಎಲ್ಲರೂ ನೋಡ್ಬೇಕಂತ ಅಪೀಲ್ ಮಾಡ್ಕೊತೀನಿ. ಮೆಸೇಜ್ ಎಲ್ಲ ಎಲ್ಲರಿಗೆ ಅಪೀಲ್ ಮಾಡ್ಕೊತೀನಿ. ಭಾಳ ಅದ್ಭುತವಾದ ಸಿನಿಮಾ ಮಾಡೋದಿಲ್ಲ, ಭಾಳ ಗಟ್ಟಿ ಧೈರ್ಯ ಇದೆ, ಗಟ್ಟಿ ಧೈರ್ಯ. ಯಾಕಂದ್ರೆ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಕೋಟಿ ರೂಪಾಯಿ ಖರ್ಚು ಮಾಡ್ಬೇಕಾಗ್ತದ. ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಮಾಜ ಶೋಷಣೆಗೊಳಗಂತ ಸಮಾಜದ ವಿರುದ್ಧ ಏನು ಅನ್ಯಾಯ ಆಯಿತು ಅದು ತೋರಿಸ್ಬೇಕಾಗ್ತದೆ, ಮತ್ತೊಂದು ಸಮಾಜದ ಎದುರು ಹಾಕೋಬೇಕಾಗ್ತದ. ಇಂಥ ಸಂದರ್ಭದಾಗ ಯಾವುದು ಶೋಷಣೆ ಒಳಗ ಸಮಾಜ ನಿಮ್ಮ ಪರವಾಗಿ ಏನು ಸಮಾಜ ಇಟ್ಕೊಂಡು ನಿಮ್ಮನ್ನು ದೃಷ್ಟಿ ಸಿನಿಮಾ ಮಾಡೋದ, ನೀವೆಲ್ಲ ಸೇರ್ಕೊಂಡು ಆ ಸಿನಿಮಾ ಎತ್ತಿ ಬಿಡುವಂತ ಕೆಲಸ ನೀವು ಶೋಷಿತ ಸಮಾಜದಲ್ಲಿ ಮಾಡ್ಬೇಕಾಗ್ತದೆ ಅಂತ ಹೇಳಕ್ಕೆ. ಅದಕ್ಕೆ ನಂದೊಂದು ಸರ್ಕಾರಕ್ಕೊಂದು ಅಪೀಲ್ ಇದೆ, ಸರ್ಕಾರಕ್ಕೊಂದು ಪ್ರಾರ್ಥನೆ ಇದೆ. ಎಲ್ಲ ಏನು ಈ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರ್ಬೋದು, ಹೋಮ್ ಮಿನಿಸ್ಟರ್ ಆಗಿರ್ಬೋದು, ವಾರ್ತಾ ಮತ್ತು ಅದಕ್ಕೆಲ್ಲ ಎಲ್ಲ ಏನು ಈ ನಮ್ಮ ರಾಜ್ಯದ ಏನು ಬಹುಜನ ಸಮುದಾಯದಿಂದ ಆರಿಸಿ ಬಂದಂತ ರಾಜಕೀಯ ನಾಯಕರುಗಳು, MLA, MLC, ಮಂತ್ರಿ, MP ಏನಿದ್ದೀರಿ, ಅದ್ರ ಜೊತೆಗೆ ಏನು 5 ನಾಯಕರು ಅಂತ ಸಿದ್ದರಾಮಯ್ಯ ಸಾಹೇಬ್ರು ಇದ್ರಿ, ಈ ಸಿನಿಮಾ 100% ಟ್ಯಾಕ್ಸ್ ಫ್ರೀ ಮಾಡಿ ಎಲ್ಲ ಸಮುದಾಯ ನೋಡುವಂತ ಆಗ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಮತ್ತು ಪ್ರಾರ್ಥನೆ ಮಾಡ್ತೀನಿ ಅಂತ. ಓಕೆ ಸರ್, ಓಕೆ ಸರ್. ಜೈ ಭೀಮ್ ಸರ್. ಜೈ ಭೀಮ್ ಸರ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.